ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಎನ್ಟಿಎ ರದ್ದತಿ, ನೀಟ್ ಅಕ್ರಮ ತನಿಖೆಗೆ ಆಗ್ರಹಿಸಿ ಎಸ್ಎಫ್ಐ ಪ್ರತಿಭಟನೆ. ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಕೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಗಂಗಾವತಿ ತಾಲೂಕು ಸಮಿತಿಯ ವತಿಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ, ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಕಾರ್ಯವೈಖರಿಯನ್ನು ಖಂಡಿಸಿ ಗಂಗಾವತಿ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ತಹಶೀಲ್ದಾರರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಶಿವಕುಮಾರ್, ದೇಶಾದ್ಯಂತ ನೀಟ್ ಹಾಗೂ ಇತರೆ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆಗಳ ಕುರಿತು ನಿರಂತರವಾಗಿ ಅಕ್ರಮ ಮತ್ತು ಪಾರದರ್ಶಕತೆ ಕೊರತೆಯ ಆರೋಪಗಳು ಕೇಳಿಬರುತ್ತಿದ್ದು, ಪರೀಕ್ಷಾ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳ ವಿಶ್ವಾಸಕ್ಕೆ ಧಕ್ಕೆಯಾಗಿದೆ ಎಂದು ಹೇಳಿದರು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಅಂದರೆ ಎನ್ಟಿಎಯನ್ನು ರದ್ದುಪಡಿಸಿ ವಿಶ್ವಾಸಾರ್ಹ ಹಾಗೂ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ, ಪರೀಕ್ಷಾ ಅಕ್ರಮಗಳು ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳಿಗೆ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯದಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಅವರು ಆರೋಪಿಸಿದರು. ತಾಲೂಕು ಅಧ್ಯಕ್ಷ ನಾಗರಾಜ್ ಯು ಮಾತನಾಡಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಸಮಾನ ಅವಕಾಶಗಳು ಎಲ್ಲ ವಿದ್ಯಾರ್ಥಿಗಳಿಗೂ ದೊರೆಯಬೇಕು. ಗ್ರಾಮೀಣ, ಬಡ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ರೀತಿಯ ಪರೀಕ್ಷಾ ವ್ಯವಸ್ಥೆ ರೂಪಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ನೀಟ್ ಪರೀಕ್ಷೆ ಮತ್ತು ಯುಜಿಸಿ ನೆಟ್ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು, ಎನ್ಟಿಎಯನ್ನು ರದ್ದುಗೊಳಿಸಬೇಕು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ವ್ಯವಸ್ಥೆ ರೂಪಿಸಬೇಕು ಎಂಬ ಪ್ರಮುಖ ಬೇಡಿಕೆಗಳನ್ನು ಮನವಿಯಲ್ಲಿ ಉಲ್ಲೇಖಿಸಲಾಯಿತು. ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಲಾಗುವುದೆಂದು ಎಸ್ಎಫ್ಐ ಮುಖಂಡರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ, ತಾಲೂಕಾ ಅಧ್ಯಕ್ಷ ನಾಗರಾಜ್ ಯು, ಉಪಾಧ್ಯಕ್ಷ ಶರೀಫ್ ಎಂ, ಜಂಟಿ ಕಾರ್ಯದರ್ಶಿಗಳಾದ ದರ್ಶನ್, ಬಸಯ್ಯ ಸೇರಿದಂತೆ ಸಂಘಟನೆಯ ಮುಖಂಡರು ಹಾಗೂ ವಿದ್ಯಾರ್ಥಿಗಳಾದ ಎಸ್ಎಂ ಕಾವ್ಯ, ಕಾರ್ತಿಕ್, ಮಣಿಕಂಠ, ಡಿ ನಾಗರಾಜ್, ಅಕ್ಷತಾ, ಕೀರ್ತಿ, ದೇವಮ್ಮ, ಸಂಜನಾ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಒಂದು ಹೋರಾಟಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಂಘಟನೆ ಸ್ವಾಗತ. ಅದೇ ರೀತಿಯಾಗಿ ಹೋರಾಟಕ್ಕೆ ಬೆಂಬಲಿಸಿ ಒಂದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಹಾಗೂ ಈ ಸ್ಥಿತಿಯನ್ನು ಪ್ರಕರಣ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನೆಲ್ಲ ಸಹಕಾರಿಗಳಿಗೂ ಈ ಮೂಲಕ ಹೋಗ್ತೇನೆ. ಅದೇ ರೀತಿಯಾಗಿ ನಮ್ಮ ಒಂದು ವಿದ್ಯಾರ್ಥಿಗಳ ಹೋರಾಟವನ್ನು ಬೆಂಬಲಿಸಿ ಹಲವಾರು ಸಾಮೂಹಿಕ ಸಂಘಟನೆಗಳು, ಕೂಲಿಕರ ಸಂಘಟನೆ, ರೈತ ಸಂಘಟನೆ, ಅದೇ ರೀತಿಯಾಗಿ ಸಿಐಟಿ ಸೇರಿದಂತೆ ಹಲವಾರು ಸಂಘಟನೆಗಳು ಪರೋಕ್ಷವಾಗಿ ಬೆಂಬಲವನ್ನು ನೀಡುತ್ತವೆ. ಆ ಒಂದು ಸಂಘಟನೆಗಳು ಈ ಒಂದು ಹೋರಾಟವನ್ನು ಉದ್ದೇಶಿಸಿ ಮೊದಲನೇದಾಗಿ ಎಸ್ಎಫ್ಐನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತೇನು ಎಸ್ಎಫ್ಐ ತಾಲೂಕು ಸಮಿತಿಯಿಂದ ಒತ್ತಾಯಿಸುವುದೇನೆಂದ್ರೆ, ಇವತ್ತು ಎನ್ ಟಿ ಎ ಅಂತಂತೇಳಿ ಖಾಸಗಿ ಸಂಸ್ಥೆ ನೀಟ್ ಪರೀಕ್ಷೆಯನ್ನ ನಡೆಸ್ತಾ ಇತ್ತು. ಈ ಪರೀಕ್ಷೆಯ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಸೋರಿಕೆ ಆಗ್ಲಿಕ್ಕೆ ಕಾರಣರಾದಂತ ಅಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಏನು ಕೇಂದ್ರದ ಶಿಕ್ಷಣ ಸಚಿವ ಆಗಿರ್ತಕ್ಕಂಥ ಧರ್ಮೇಂದ್ರ ಪ್ರಸಾದ್ ಅವರು ಇವತ್ತು ನೀಟ್ ಪರೀಕ್ಷೆ ನಡೆಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಹಾಗಾಗಿ ಇವತ್ತು ಎಸ್ಎಫ್ಐ ಇಡೀ ರಾಷ್ಟ್ರಾದ್ಯಂತ ಹೋರಾಟ ಮಾಡಿ ಒತ್ತಾಯ ಮಾಡೋದೇನೆಂದ್ರೆ, ಇವತ್ತು ಈ ನೀಟ್ ಪರೀಕ್ಷೆಯನ್ನ ಸಂಪೂರ್ಣವಾಗಿ ರದ್ದು ಮಾಡಬೇಕು. ಇವತ್ತು ನೀಟ್ ಪರೀಕ್ಷೆಯಿಂದ ಬಡ ಕೂಲಿಕಾರ, ಕಾರ್ಮಿಕರ ಮಕ್ಕಳು ಇವತ್ತು ಡಾಕ್ಟರ್ ಆಗುವಂತ ಕನಸು ಸಂಪೂರ್ಣವಾಗಿ ಇವತ್ತು ತಣ್ಣೀರು ಹೆಚ್ಚುವಂತಾಗಿದೆ. ಹಾಗಾಗಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ಕಷ್ಟಪಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಲಭ್ಯ ಇಲ್ಲ ಅಂದ್ರೂ ಕೂಡ ಇವತ್ತು ನಾವು ಕಷ್ಟಪಟ್ಟು ಓದಿ ಇವತ್ತು ಫಲಿತಾಂಶವನ್ನು ಕೂಡ ಮಾಡಿದ್ರು. ಇವತ್ತು ಡಾಕ್ಟರ್ ಆಗ್ಬೇಕಾಗದಂತ ಕನಸು ಇವತ್ತು ನುಚ್ಚುನೂರು ಮಾಡಿದಂತ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಹಾಗಾಗಿ ಹಿಂದೆ ಒಂದು
ಸಂಸ್ಕೃತಿ ಇತ್ತು ಪುರಾತನ ಕಾಲದಲ್ಲಿ. ಇವತ್ತು ಪಂಡಿತರ ಮಕ್ಕಳು, ಪುರೋಹಿತರ ಮಕ್ಕಳು, ರಾಜರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಕಲಿಬೇಕಂತೇಳಿ. ಅದೇ ರೀತಿಯಾಗಿ ಇವತ್ತು ಆಳುವ ಸರ್ಕಾರಗಳು, ಎಲ್ಲಾ ಪಕ್ಷಗಳು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಎಲ್ಲವೂ ಸರ್ಕಾರಗಳು ಇವತ್ತು ಬಡ ಮಕ್ಕಳ ವಿದ್ಯಾಭ್ಯಾಸವನ್ನ ಕಸಿದುಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ SFI ಒತ್ತಾಯ ಮಾಡೋದೇನಂದ್ರೆ, ನಾವು ಬಿಡೋದಿಲ್ಲ ನಿಮ್ಮನ್ನ. ರಾಜೇಂದ್ರ ಪ್ರಸಾದ್ ಅವರೇ, ಇವತ್ತು ಹಲವಾರು ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಿಂದೆ ನಾವು ಕೇಳ್ತಾ ಇದ್ವಿ, ಇವತ್ತು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರು, ರೈತರ ಆತ್ಮಹತ್ಯೆ, ಕಾರ್ಮಿಕರ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಹೇಳಿ ಕೇಳ್ತಾ ಇದ್ವಿ. ಇವತ್ತು ವಿದ್ಯಾರ್ಥಿಗಳು ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥ ಇವು ಬಂಡವಾಳಶಾಹಿಗಳ ಬಂಡವಾಳ ಸರ್ಕಾರಗಳು ಇವತ್ತು ಮಾಡ್ತಾ ಇದ್ದಾವೆ. ಹಾಗಾಗಿ SFI ಖಂಡನೆ ಮಾಡುತ್ತೆ. ನೀವು ರದ್ದು ಮಾಡಬೇಕು ಮತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಎಲ್ಲ ರದ್ದು ಮಾಡಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಪರೀಕ್ಷೆ ನಡೆಸುವಂತೆ ಮಾಡ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಮಾತಾಡ್ಲಿಕ್ಕೆ ಅನುಕೂಲ ಮಾಡಿದಂತ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಮಾತನಾಡಿರ್ತಕ್ಕಂಥ SFI ನ ಜಿಲ್ಲಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದೆ SFI ನ ಜಿಲ್ಲಾ ಸಮಿತಿ ಕಾರ್ಯದರ್ಶಿಗಳಾದಂತ ಬಾಲಾಜಿ ಚೆಳ್ಳಾರಿ ಅವರು ಒಂದೆರಡು ಮಾತಾಡ್ಬೇಕಂತ ಈ ಮೂಲಕ. ಮೊದಲನೇದಾಗಿ ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆ ಮೊದಲನೇದಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು NTA ಮತ್ತು ನೀಟ್ ಪರೀಕ್ಷೆಗಳನ್ನ ರದ್ದುಪಡಿಸಬೇಕು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕಂತೇಳಿ ಈ ಒಂದು ಹೋರಾಟವನ್ನ SFI ತಾಲೂಕು ಸಮಿತಿ ಆರಂಭ ಮಾಡಿತ್ತು. ಈ ಒಂದು ಹೋರಾಟಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರ ವಿದ್ಯಾರ್ಥಿಗಳು ಕೂಡ ಮತ್ತೊಮ್ಮೆ ಈ ಮೂಲಕ ಸ್ವಾಗತ ಕೋರ್ತಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು NTA ಅಂತಕ್ಕಂಥ ಒಂದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ಸ್ವಾಯತ್ತತೆಯನ್ನು ಒತ್ತಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಇರ್ಬೋದು, ಅದೇ ರೀತಿಯಾಗಿ ಈಗ ತಾನೇ ಸುಮಾರು 22 ವಿದ್ಯಾರ್ಥಿಗಳನ್ನ ಬಲಿ ಪಡೆದಿರ್ತಕ್ಕಂಥ ನೀಟ್ ಎಕ್ಸಾಮ್ ಇರ್ಬೋದು, ಇವೆಲ್ಲವಕ್ಕೂ ಕೂಡ ಮುಖ್ಯವಾಗಿ ನೇರವಾಗಿ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ಈ ಒಂದು ನೀಟ್ ಪರೀಕ್ಷೆ ಸೋರಿಕೆ ಆಗಿರೋದ್ರಿಂದ ಹಿಡಿದು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿರೋದಿರ್ಬೋದು, ಎಲ್ಲ ಒಂದು ಹೊಣೆಗಾರಿಕೆಯನ್ನ ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರು ತಾವು ಹೊಣೆಗಾರಿಕೆಯನ್ನ ಒತ್ಕೊಳ್ಳೋದ್ರ ಜೊತೆಗೇನೆ ಈ ಕೂಡಲೇನೆ ಅವರು ರಾಜೀನಾಮೆ ನೀಡಬೇಕಂತೇಳಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಈ ಮೂಲಕ ಒತ್ತಾಯಿಸ್ತದೆ. ಬಂಧುಗಳೇ, ಇವತ್ತೇನು ಮೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ನೀಟ್ ಎಕ್ಸಾಮ್, ಇವತ್ತು ಹಲವಾರು ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಇವತ್ತು ಕೋಚಿಂಗ್ ಗಳನ್ನ ಕಲಿತು ಸುಮಾರು ಭಾರತಾದ್ಯಂತ 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ರು ಕೂಡ ಇವತ್ತು ಮೇ ತಿಂಗಳಲ್ಲಿ ಒಂದು ಕೇಂದ್ರ ಸರ್ಕಾರ ಏನ್ ಹೇಳ್ತದೆ ಅಂತಂದ್ರೆ, ಇವತ್ತು ಹಲವಾರು ಕೋಚಿಂಗ್ ಮಾಫಿಯಾಗಳು ಪೇಪರ್ ಗಳನ್ನ ಲೀಕ್ ಮಾಡಿದೀವಿ, ಹಾಗಾಗಿ ನಾವು ಎಕ್ಸಾಮ್ ಅನ್ನ ರದ್ದುಪಡಿಸ್ತಾ ಇದೀವಿ ಅಂತ ಹೇಳ್ತಾರೆ. ಇವತ್ತು ಆ ಒಂದು ಎಕ್ಸಾಮ್ ರದ್ದಾಗಿದ್ರ ಭಾಗವಾಗಿ ಸುಮಾರು 22 ವಿದ್ಯಾರ್ಥಿಗಳು ತಾವು ಇವತ್ತು ನೇಣಿಗೆ ಶರಣಾಗಿದ್ದಾರೆ, ವಿಷಾನ್ನ ಕುಡ್ತಿದ್ದಾರೆ. ಅದರ ಎಲ್ಲವನ್ನ ಜವಾಬ್ದಾರಿಯನ್ನ ಇವತ್ತು ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು. ಇವತ್ತು SFI ನ ಏನ್ ಡಿಮ್ಯಾಂಡ್ ಇದೆ ಅಂತಂದ್ರೆ, ಇವತ್ತು ಒಂದು ಸುಪ್ರೀಂ ಕೋರ್ಟ್ ನ ಆರ್ಡರ್ ಇದೆ. ಏನಂತಂದ್ರೆ, ಇವತ್ತು ಯಾವುದೇ ರೀತಿ ಶಾಲೆಗಳಿಗೆ ಕಾಲೇಜ್ಗಳಿಗೆ ಅಡ್ಮಿಷನ್ ತಗೊಳ್ಬೇಕಂತಂದ್ರೆ ಯಾವುದೇ ರೀತಿ ಪ್ರವೇಶ ಪರೀಕ್ಷೆಗಳನ್ನ ನಡೆಸಬಾರ್ದು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, NTA ಅಂತಕ್ಕಂಥ ಒಂದು ಏಜೆನ್ಸಿಯನ್ನ ಆರಂಭ ಮಾಡಬೇಕು. ಅದರ ಮೂಲಕ ದುಡ್ಡಿದ್ದವರಿಗೆ ಮಾತ್ರ ಶಿಕ್ಷಣ ಅಂತಕ್ಕಂತೇಳಿ ಒಂದು ಖಾಸಗೀಕರಣ ಮಾಡ್ಲಿಕ್ಕೆ ಮುಂದಾಗ್ತಾ ಇದೆ. ಇವತ್ತು ನೋಡ್ಬೋದು, ಸುಮಾರು ಕಳೆದ 10 ವರ್ಷಗಳಲ್ಲಿ, ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ 10 ವರ್ಷಗಳಲ್ಲಿ ಈ ನಮ್ಮ ಭಾರತಾದ್ಯಂತ ಸುಮಾರು 89 ಪರೀಕ್ಷೆಗಳು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಸುಮಾರು 89 ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದ್ರೆ ಅದರಲ್ಲಿ ಕೇವಲ 48 ಮಾತ್ರ FIR ದಾಖಲಾಗಿದೆ, 48 ಪ್ರಕರಣಗಳು ದಾಖಲಾಗಿದೆ. 48 FIR ಗಳು ದಾಖಲಾದ್ರೆ ಇವತ್ತು ಪ್ರಕರಣಗಳ ಮೇಲೆ ಸಾಬೀತಾಗಿರ್ತಕ್ಕಂಥದ್ದು ಕೇವಲ 2. ಇವತ್ತು 2 ಪ್ರಕರಣಗಳು ದಾಖಲಾಗಿದೆ. ಕೇವಲ 16 ರಿಂದ 18 ಜನಗಳ ಮೇಲೆ ಇವತ್ತು ಶಿಕ್ಷೆ ಆಗಿದೆ. ಇವತ್ತು 1658 ಒಂದು ಜನಗಳು ಈ ಒಂದು ಏಜೆನ್ಸಿಯಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದ್ರಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಕೇವಲ ಶಿಕ್ಷೆ ಆಗಿರ್ತಕ್ಕಂಥದ್ದು ಕೇವಲ 18 ವಿದ್ಯಾರ್ಥಿಗಳಿಗೆ. ಇವತ್ತು ಶಿಕ್ಷೆ ಆಗಿರೋದು 18 ಜನಗಳಿಗೆ, ಏನು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರಲ್ಲ ಆ ಜನಗಳಿಗೆ. ಹಾಗಾದ್ರೆ ಇವತ್ತು ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು. ನಾವುಗಳು ಇವತ್ತು ವಿದ್ಯಾರ್ಥಿಗಳು ಸಾಂಕೇತಿಕವಾಗಿ ಬೀದಿಗಿಳಿದಿದ್ದೇವೆ. ಮಾನ್ಯ ಕೇಂದ್ರ ಶಿಕ್ಷಣ ಸಚಿವರೇ,
ಮಾನ್ಯ ಧರ್ಮೇಂದ್ರ ಪ್ರಧಾನ್, ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮೆಲ್ಲರಿಗೂ ಕೂಡ ಭಾರತ ವಿದ್ಯಾರ್ಥಿ ಫೆಡರೇಷನ್ ಈ ಮೂಲಕ ಎಚ್ಚರಿಕೆಯನ್ನ ನೀಡೋದೆ ಅಂತಂದ್ರೆ ನಾವು ಈ ಕೂಡಲೇ ರಾಜೀನಾಮೆ ನೀಡಬೇಕು. ಇಲ್ದಿದ್ರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ನಿಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತದೆ. ಈಗಾಗಲೇ SFI ನ ಕೇಂದ್ರ ಸಮಿತಿ ತಮ್ಮ ಒಂದು ಕಚೇರಿಗೆ ಮುತ್ತಿಗೆ ಹಾಕಿದೆ, ಆ ಒಂದು ಪ್ರತಿಭಟನೆಗಳನ್ನ ಆರಂಭ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಕ್ಕಂತ CJI ಅವರು ಒಂದು ಮಾತನ್ನ ಹೇಳ್ತಾರೆ. ಇವತ್ತು ಉದ್ಯೋಗ ಇಲ್ಲದೆ ಇರ್ತಕ್ಕಂತ ಯುವಕರು ಇರ್ಬೋದು, ಯುವಕರು ಇವತ್ತೇನ್ ಮಾಡ್ತಾ ಇದಾರೆ ಅಂತಂದ್ರೆ ಮಾಧ್ಯಮದವರಾಗಿ RTA ಇವತ್ತು ಸುಪ್ರೀಂ ಕೋರ್ಟ್ ಮೊರೆ ಬರ್ತಾ ಇದ್ದಾರೆ ಅಂತೇಳಿ ಮಾನ್ಯ CJI ಅವರೇ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ ತಮ್ಮಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದೆ. ತಮಗೆ ಒಂದು ಮಾತನ್ನ ಎಚ್ಚರಿಸ್ಲಿಕ್ಕೆ ಹೊರಟಿದೆ. ಏನಂತಂದ್ರೆ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥವ್ರು ನೀವು ಘೋಷಣೆ ಮಾಡ್ತಿರಲ್ಲ ಜಿರಳೆಗಳಂತೇಳಿ, ಇವತ್ತು ಘೋಷಣೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು, ಪ್ರಶ್ನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಪ್ರಕಾರ ಜಿರಳೆಗಳಾದ್ರೆ ಹೌದು, ನಾವು ಜಿರಳೆಗಳೇ, ನಾವು ಪ್ರಶ್ನೆ ಮಾಡೋದನ್ನ ಬಿಡೋದಿಲ್ಲ ಅಂತೇಳಿ ಈ ಮೂಲಕ ಆಗ್ರಹನ ಮಾಡ್ತಾ ಇದೀವಿ ಬಂಧುಗಳೇ. ಅದೇ ರೀತಿಯಾಗಿ ಈ ಕೂಡಲೇ ಇದರ ಹೊಣೆಯನ್ನ ಕೇಂದ್ರ ಸರ್ಕಾರ ಹೊತ್ಕೊಳ್ಬೇಕು. ಇಲ್ದಿದ್ರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ತಮ್ಮ ಕಚೇರಿಯನ್ನ ಮುತ್ತಿಗೆ ಹಾಕುತ್ತಂತೇಳಿ ಈ ಮೂಲಕ ಹೇಳಿ ನನ್ನ ಒಂದೆರಡು ಅನಿಸಿಕೆಗಳನ್ನ ಅಂತ್ಯಗೊಳಿಸ್ತೇನೆ. ಗುಲಾಬ್ ಜಿಂದಾಬಾದ್. ಈ ಹೋರಾಟಕ್ಕೆ ಬೆಂಬಲಿಸಿ ಈಗ ತಾನೇ ಆಗಮಿಸಿರ್ತಕ್ಕಂತ ಸಾಮೂಹಿಕ ಸಂಘಟನೆಗಳು ಮತ್ತು ಕೂಲಿ ಕಾರ್ಮಿಕ ಸಂಘಟನೆಯ ಮುಖಂಡರಾದಂತ ಕಾಮ್ರೇಡ್ ಹುಸೇನಪ್ಪ ಅವರಿಗೆ ಈ ಕಾರ್ಯಕ್ರಮಕ್ಕೆ ಮತ್ತು ಹೋರಾಟಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಹೋರಾಟದ ಕುರಿತಾಗಿ ಮುಂದೆ ತಾಲೂಕು ಅಧ್ಯಕ್ಷರಾದಂತ ನಾಗರಾಜ್ ಉತ್ನೂರ್ ಅವರು ಒಂದೆರಡು ಅನಿಸಿಕೆಗಳನ್ನ ಮಾತನಾಡಬೇಕಂತ ಈ ಮೂಲಕ ಕೇಳ್ಕೊಂತೇನೆ. ಆತ್ಮೀಯ ಸಮಿತಿ ವಿದ್ಯಾರ್ಥಿಗಳನ್ನು ಒಳಗೊಂಡೆ ಪ್ರತಿಭಟನೆ ಮಾಡುವ ಮೂಲಕ ಒತ್ತಾಯಿಸುವುದೇನೆಂದ್ರೆ, ಈಗಲೇ ಈ ಹಿಂದೆ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿಗಳು ಮಾತಾಡಿದ್ದಾರೆ. ಪ್ರಮುಖವಾಗಿ ರಾಷ್ಟ್ರ ಮಟ್ಟದ ಮಂತ್ರಿಗಳಾಗಿರ್ತಕ್ಕಂತ ಧರ್ಮೇಂದ್ರ ಪ್ರಧಾನ್ ಅವರು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಂತೇಳಿ ಈ ಮೂಲಕ ನಾವು SFI ನ ತಾಲೂಕು ಸಮಿತಿಯಿಂದ ಒತ್ತಾಯಿಸುತ್ತೇವೆ. ಪ್ರಮುಖವಾಗಿ ರಾಜ್ಯದಲ್ಲಿ, ದೇಶದಲ್ಲಿ ಲಕ್ಷಾನುಗಟ್ಟಲೆ, ಕೋಟ್ಯಾನುಗಟ್ಟಲೆ ಹಣ ಇರ್ತಕ್ಕಂಥವ್ರಿಗೆ ಶಿಕ್ಷಣ ಸಿಗುವುದನ್ನ ಮತ್ತು ಬಡ ಮಕ್ಕಳಿಗೆ ಬಡವರಾಗಿ ಉಳಿಯುವಂತ ಈ ತೀರ್ಮಾನಗಳನ್ನ SFI ತೀವ್ರವಾಗಿ ಖಂಡಿಸುತ್ತದೆ. ಪ್ರಮುಖವಾಗಿ ರಾಷ್ಟ್ರೀಯ ನೀಟ್ ಎಕ್ಸಾಮ್ ಏನಿದೆ ಅದರಲ್ಲಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಏನೋ ನೀಟ್ ಹಗರಣ, ಪ್ರಶ್ನೆ ಪತ್ರಿಕೆ ಸೋರಿಕೆ, ಈ ರೀತಿಯೆಲ್ಲ ಹಲವಾರು ಈ ಘಟನೆಗಳನ್ನ SFI ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ಕೊಂತ ಬಂದಿದೆ. ಈಗ ಪ್ರಮುಖವಾಗಿ ಮಾನ್ಯ ರಾಷ್ಟ್ರ ಶಿಕ್ಷಣ ಮಂತ್ರಿ ಆಗಿರ್ತಕ್ಕಂತ ರಾಜೇಂದ್ರ ಪ್ರಧಾನಿ ಅವರು ರಾಜೀನಾಮೆ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡಿ ನನ್ನ 4 ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಮಾತನಾಡಿರ್ತಕ್ಕಂತ ತಾಲೂಕು ಅಧ್ಯಕ್ಷರಾದಂತ ನಾಗರಾಜ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈ ಹೋರಾಟದ ಕುರಿತಾಗಿ ಮುಂದೆ SFI ನ ಜಿಲ್ಲಾ ಸಹ ಕಾರ್ಯದರ್ಶಿಗಳಾದಂತ ಬಸಯ್ಯ ಹಿರೇಮಠ ಅವರು ಒಂದೆರಡು ಅನಿಸಿಕೆಗಳನ್ನ ಹೇಳ್ಬೇಕಾಗಿ ಈ ಮೂಲಕ ಕೇಳ್ಕೊಂತೇನೆ. ಈ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಮೊದಲಿಗೆ ಸ್ವಾಗತ ಕೋರುವುದರ ಮುಖಾಂತರ ಇವತ್ತೇನು ರಾಷ್ಟ್ರಾದ್ಯಂತ ನಡೆಸತಕ್ಕಂತ NTA ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ನಡೆಸತಕ್ಕಂತ NTA ಅಂಡರಲ್ಲಿ ಬರ್ತಕ್ಕಂತ ಒಂದು ನೀಟ್ ಪರೀಕ್ಷೆಯನ್ನ ಮತ್ತೆ ಲೀಕ್ ಮಾಡೋದು ಇದು ಸರಿಯಲ್ಲ. ಯಾಕಂತಂದ್ರೆ ಈ ಹಿಂದೆ ಬಹಳಷ್ಟು ಸರಿ ಮೇಯಲ್ಲಿ ನಡೆಸಿದ್ರು ಕೂಡ ಇದನ್ನ ನಾವು ನೇರವಾಗಿ ಹೊಣೆ ಹೊತ್ಕೊಂಡು ಒಂದು ಡ್ರೋನ್ ಮೂಲಕ ಯಾವುದೇ ಒಂದು ಭದ್ರತೆ ಕೊಡದೆ ಡ್ರೋನ್ ಮೂಲಕ ಕೂಡ ಅವ್ರನ್ನ ಕಳಿಸಿ ಒಂದು ಪೇಪರ್ ನ ಒಂದು ಕಳಿಸಿದ್ರು ಕೂಡ ಒಂದು ಆಮೇಲೆ ಮತ್ತೆ ಟೆಲಿಗ್ರಾಮ್ ನ ಕೂಡ ಬ್ಯಾನ್ ಮಾಡಿದ್ರು, ಸತತವಾಗಿ ಬ್ಯಾನ್ ಮಾಡಿದ್ರು ಕೂಡ ಇಲ್ಲಿ ನೀಟ್ ಎಂಬ ಪರೀಕ್ಷೆ ಮತ್ತೆ ಲೀಕ್ ಆಗ್ತದೆ ಎಂದೇ ಅಲ್ಲಿರ್ತಕ್ಕಂತ ಅಧಿಕಾರಿಗಳ ಕೈವಾಡ ಎಷ್ಟಿದೆ ಅಂತಾನೆ ಕಾಣ್ಬೋದು. ಇಲ್ಲಿರ್ತಕ್ಕಂತ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಧರ್ಮೇಂದ್ರ ಪ್ರಧಾನ್ ಅವರು ಅಲ್ಲಿ ಒಂದ್ ಕಡೆ ಪರಿಸರವಾದಿ ಆಗಿರ್ತಕ್ಕಂತ ಸೋನಂ ವಾಂಗ್ಚುಕರು ಈ ವಿದ್ಯಾರ್ಥಿಗಳ ಪರವಾಗಿ ಈ ನೀಟ್ ಪರೀಕ್ಷೆ ರದ್ದಾಗಬಾರ್ದು ಅಂತ ಹೇಳಿ ಅವರು ಸತತವಾಗಿ 17 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹನ ಮಾಡಿದ್ರೆ, ಇನ್ನೊಂದ್ ಕಡೆ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಧರ್ಮೇಂದ್ರ ಪ್ರಧಾನ್ ಅವರು ಒಂದು 5 ಸ್ಟಾರ್ ಹೋಟ್ಲು ಮತ್ತೆ 7 ಸ್ಟಾರ್ ಹೋಟ್ಲ್ ಅಂತಂತ ಲಕ್ಸುರಿ ಹೋಟ್ಲ್ಗಳಲ್ಲಿ ಕುತ್ಕೊಂಡು ನಮ್ಗೆ ಇಷ್ಟ ಬಂದಂತ ಮೀಲ್ಸ್ ಗಳನ್ನ ಅಥವಾ ಅಡಿಗೆಗಳನ್ನ, ಖಾದ್ಯಗಳನ್ನ ನಾವು ತರಿಸ್ಕೊಂಡು ತಿಂತಾ ಇದಾರೆ ಅಂತಂದ್ರೆ ಇಲ್ಲಿರ್ತಕ್ಕಂತ ಒಬ್ಬ ಪರಿಸರವಾದಿ ಮತ್ತು ಹೋರಾಟಗಾರರಿಗೆ ಬೆಲೆಯನ್ನು ನೀಡ್ತಕ್ಕಂತ ಒಂದು ಕೆಲಸವನ್ನ ಈ
ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಕೆಲಸವನ್ನ ಮಾಡ್ತಾ ಇಲ್ಲ. ಯಾಕೆ ನಿಮ್ಗೆ ವಿದ್ಯಾರ್ಥಿಗಳ ಮೇಲೆ ಕನಿಕರವೇ ಇಲ್ಲ. ನೀವು ಆ ರೀತಿ ಮಾಡ್ಬೇಕಂತ ವಿದ್ಯಾರ್ಥಿಗಳ ಕನಿಕರ ಮೇಲೆ ತೋರಿಸಬಾರ್ದಂತಂದ್ರೆ ಇಲ್ಲಿರ್ತಕ್ಕಂಥ NTA ಮತ್ತು ಗೌರ್ಮೆಂಟ್ಗೆ ನೀವು ಹೇಳ್ಬಿಡಿ, ಒಂದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರೇಟಿಂಗ್ ಅಂತ ಹೇಳಿ, ಈ ಪರೀಕ್ಷೆಗೆ ಇಷ್ಟೊಂದು ಅಮೌಂಟ್ ಅಂತ ಹೇಳ್ಬಿಡಿ. ಯಾಕಂದ್ರೆ ಬಡವ್ರ ಮಕ್ಕಳು ಎಲ್ಲಿಂದ ತರನ ಸ್ವಾಮಿ? ಇಲ್ಲಿರ್ತಕ್ಕಂಥ ಇವರೆಲ್ಲ ಬಡವ್ರ ಮಕ್ಕಳಾಗಿರ್ತಕ್ಕಂಥ NDA ಗೌರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ನೀಟ್ ಪರೀಕ್ಷೆಯನ್ನ ಅವ್ರು ಹೇಗಾದ್ರೂ ಬರಬೇಕು. ನೀವು ಬಡವರ ಹೊಟ್ಟೆ ಮೇಲೆ ಹೊಡಿಬೇಕನ್ನೋದಿದೆ. ಒಂದಿಷ್ಟು ಈ ನೀಟ್ ಎಕ್ಸಾಮ್ಗೆ ಒಂದಿಷ್ಟು ಅಮೌಂಟ್ ಅನ್ನ ಫಿಕ್ಸ್ ಮಾಡ್ಬಿಡಿ. ಅವರು ಸಾಲ ಆಗ್ಲಿ ಮತ್ತೊಂದಾಗ್ಲಿ ಏನೋ ಒಂದ್ ಮಾಡ್ಕೊಂಡು ಆ ಫೀಸ್ ಅನ್ನ ಕಟ್ತಾರೆ. ಈ ಮೂಲಕ ನೀವು ಇದನ್ನೇನಾದ್ರೂ ಈ NTA ಅಥವಾ ಬ್ಯಾನ್ ಮಾಡ್ಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ನ್ಯಾಷನಲ್ ಕಾಲ್ ಇರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ವರೆಗೂ ಹೋಗ್ಬೋದು. ಈ ಮೂಲಕ ವಿದ್ಯಾರ್ಥಿ ಫೆಡರೇಷನ್ ಎಲ್ಲರಿಗೂ ಒತ್ತಾಯಿಸ್ತದೆ. ಧರ್ಮೇಂದ್ರ ಪ್ರಧಾನ್ ಅವರೇ, ನೀವು ಈ ಕೂಡಲೇ ರಾಜೀನಾಮೆನ ಕೊಡ್ಬೇಕು, ಇಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಬೇಕಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ಇನ್ಕ್ಲಾಸ್ ಜಿಂದಾಬಾದ್, SFI ಜಿಂದಾಬಾದ್. ಏನಿಲ್ಲ, ಈ ಒಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ತಾಲೂಕು ಸಮಿತಿ ಗಂಗಾವತಿ ಅವರಿಂದ ಈ ಒಂದು ಮನವಿಯನ್ನ ಕೊಟ್ಟಿದ್ರಲ್ಲ, ನಿಮ್ಮ ಬೇಡಿಕೆಗಳು ಏನಿದಾವಲ್ಲ, ಇದನ್ನ ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಅವರ ಮುಖಾಂತರ ಸರ್ಕಾರ ಮಟ್ಟಕ್ಕೆ ಒಂದು ತಿಳಿಸುವ ವ್ಯವಸ್ಥೆಯನ್ನ ನಮ್ಮ ಕಾರ್ಯಾಲಯದಿಂದ ಮಾಡಲಾಗುತ್ತೆ. ಓಕೆ, ಥ್ಯಾಂಕ್ ಯು. ಪ್ರಧಾನಿ ಅವರು ರಾಜೀನಾಮೆ ಕೊಳ್ಳಬೇಕೆಂದೀಗ ನಾವು ವಿನಂತಿಸಿಕೊಳ್ಳುತ್ತೇವೆ. ಶಿಕ್ಷಣ ಮಂತ್ರಿಗೆ ಆದ ಒಂದು ಕಳಂಕ. ಯಾಕಂದ್ರೆ 2025-26ನೇ ಸಾಲಿನ ಸ್ಟೂಡೆಂಟ್ಸ್ಗೆ ಪೇಪರ್ ಲೀಕ್ ಆಗಿದೆ. ಅದು ಶ್ರೀಮಂತರಿಗೆ ಲೀಕ್ ಆಗಿದೆ. ಬಡವ್ರ ಮಕ್ಕಳು ಎಷ್ಟು ಓದಿದ್ರು ಸಾಧನೆ ಇಲ್ಲದಾಗಿದೆ. ಈಗ 2025-26ನೇ ಸಾಲಿನ ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕೆ ನಮಗೆ ಬೇಡವೇ ಬೇಡ ಈ ನೀಟ್ ಎಕ್ಸಾಮ್. ಈಗ ಬಡ ವಿದ್ಯಾರ್ಥಿಗಳು ಓದಿದ್ರು ಪ್ರಯೋಜನ ಇಲ್ಲದಂತೆ ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ. ನಮಗ್ ಬೇಕು ನ್ಯಾಯ. ಈ ನ್ಯಾಯ ಕಂಡ್ಕೊಂಡಿಲ್ಲ ಅಂದ್ರೆ ನಾವು ಮುಂದಿನ ಪ್ರಮಾಣದಲ್ಲಿ ಆಕ್ಷನ್ ತಗೊಂಡು. ನಾನು ಸೈನ್ಸ್ ಸ್ಟೂಡೆಂಟ್. ನಾನು ನಿಮ್ಮಲ್ಲಿ ಏನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕೆಂದು ನಾವು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಒಂದು ಪಕ್ಷ ಕೊಟ್ಟಿಲ್ಲ ಅಂದ್ರೆ ನಾವು ಇಳಿಸ್ತೀವಿ ಆ ಸ್ಥಾನದಿಂದ ಅಂತ. ಸ್ಟೂಡೆಂಟ್ ಶಕ್ತಿ ಇಡೀ ದೇಶಕ್ಕೆ ಗೊತ್ತಿರುವಂತದ್ದು. 2025-26ನೇ ಸಾಲಿನ ನೀಟ್ ಎಕ್ಸಾಮ್ ಲೀಕ್ ಅನ್ನು ನಾವು ಖಂಡಿಸ್ತೀವಿ. ಶ್ರೀಮಂತರಿಗೆ ನೀಟ್ ಎಕ್ಸಾಮ್ ಫುಲ್ ಲೀಕ್ ಆಗಿದೆ. ಅದರಿಂದ ಅವರು ರ್ಯಾಂಕ್ ಸ್ಟೂಡೆಂಟ್ ಗಳು ಆಗ್ತಾ ಇದ್ದಾರೆ. ಈಗ ಬಡವ್ರ ಮಕ್ಕಳು ಎಷ್ಟೇ ಓದಿದ್ರು ಪ್ರಯೋಜನ ಇಲ್ಲದಂತೆ ಆಗಿದೆ. ಹೀಗಾಗಿ ನಾನು ಮಾತನ್ನು ಮುಗಿಸಿಕೊಳ್ಳುತ್ತಿದ್ದೆ. ಒಂದು ವೇಳೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾವು ಆ ಸ್ಥಾನದಿಂದ ಕೆಳಗೆ ಇಳಿಸುವ ಮಟ್ಟಿಗೆ ನಾವು ಹೋಗುತ್ತೇವೆ. ಜೈ SFI. Essa
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.